ಹಾಯ್ ಎಲ್ಲರಿಗೂ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನೇನು ವರಮಹಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಹಾಗೇ ಇವತ್ತು ಬನ್ನೇರು ಕಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನೆಯವರ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಅರಿಶಿನ ಕುಂಕುಮ ತೊಗೊಳೋಕ್ಕೆ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅವ್ರು ಯಾವ ಥರ ಪೂಜೆ ಮಾಡಿದರು ಅಂತ. ನೋಡ್ತಾ ಇರಬಹುದು ನೀವು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ. ಮತ್ತು ಹಾಗೆಯೇ ಒಂದು ವಿಡಿಯೋ ತಗೊಂಡೆ, ಪೂಜೆ ಎಲ್ಲ ಮುಗಿಸ್ದೆ, ಊಟ ಎಲ್ಲ ಆಯ್ತು. ಹಾಗೆಯೇ ಒಂದು ಕೋತಿ ಕಿಟಕಿ ಹತ್ರ ಕೂತ್ಕೊಂಡು ಅಲ್ಲಿ ಪೂಜೆ ಮಾಡಿರೋದು ಹಣ್ಣು ಹಂಪಲ ಎಲ್ಲ ಇತ್ತಲ್ಲ, ಅದನ್ನೇ ನೋಡ್ತಾ ಇತ್ತು. ಹಾಗೆಯೇ ಒಂದು ಬಾಳೆಹಣ್ಣು ತೊಗೊಬಂದ್ಬಿಟ್ಟು ಕೊಟ್ಟರು. ಆ ಬಾಳೆಹಣ್ಣು ಕೊಟ್ಟಿದ ತಕ್ಷಣ ಫುಲ್ಲು ಖುಷಿ ಆಗಿಬಿಟ್ಟು ಆ ಕೋತಿ ಎತ್ಕೊಂಡು ಓಡೇ ಹೋಗ್ಬಿಡ್ತು. ಮತ್ತು ಹೊರಗಡೆನೂ ಅಷ್ಟೇ, ಮನೆ ಹೊರಗಡೆನೂ ಅಷ್ಟೇ ನೋಡ್ತಾ ಇರ್ಬೋದು, ತುಂಬಾ ಕೋತಿಗಳಿದ್ವು. ಇಲ್ಲಿ 2 ಕಾಣಿಸ್ತಾ ಇದೆ. ನಾನು ಸ್ವಲ್ಪ ಟೈಮ್ ಆದಮೇಲೆ ತುಂಬ ಕೋತಿಗಳು ಬಂದು, ಒಂದು ಕೋತಿ ದಾಳಿಂಬೆ ಇಟ್ಕೊಂಡು ತಿಂತಾ ಇತ್ತು, ಮತ್ತು ಇನ್ನೊಂದು ಕೋತಿ ಅಲ್ಲೇನೋ ಕಸ ಏನೋ ಇತ್ತಲ್ಲ ಅದೆಲ್ಲನೂ ಕಿತ್ತಿ. ಹಾಗೆಯೇ ನಾನು ಕೊನೆಯದಾಗಿ ಅರಿಶಿನ ಕುಂಕುಮ ಎಲ್ಲನೂ ಬೇಗ ತೊಗೊಂಡು ದೇವರಿಗೆ ಅಕ್ಷತೆ ಹಾಕಿಬಿಟ್ಟು ನಾನು ನಮ್ಮ ಯಜಮಾನ್ರು ಬನ್ನೇರುಘಟ್ಟ ಫಾರೆಸ್ಟ್ ನೋಡ್ಕೊಬರೋಣ ಅಂತ ಬೇಗ ಹೊರಟ್ವಿ. ಅಲ್ಲಿ ಫಾರೆಸ್ಟ್ಗೆ ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ, ಸುಮ್ಮನೆ ಹೇಗಿದ್ರು ಬಂದಿದ್ದೀವಲ್ಲ ಹಾಗೆ ನೋಡ್ಕೊಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀವಿ. ಎಲ್ಲ ಕೋತಿಗಳೆಲ್ಲ ಇಲ್ಲೆಲ್ಲ ಓಡಾಡ್ತಾ ಇದ್ದಾವೆ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರು ಕಮೆಂಟ್ಗಳು ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡೋಣ ಬನ್ನಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಏನೇನಿದ್ದಾವೆ ಅಂತ. ಈಗ ಸಂಗ್ರಹಾಲಯದ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನೇರುಘಟ್ಟ ಸಂಗ್ರಹಾಲಯ ನೋಡೋಣ ಏನಿದೆ ಅಂತ. ಹಾಗೆಯೇ ಒಳಗಡೆ ಹೋದ ತಕ್ಷಣ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲಿಲ್ಲ, ಮಾಡೋ ಹಾಗಿಲ್ಲ ಅಂತ ಅಂದರು, ಒಳಗಡೆ ಮಾತ್ರ. ಹಾಗಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಹೊರಗಡೆ ಬಂದು ನಾವಿಬ್ಬರೇ ಅಲ್ಲ, ನಮ್ಮ ಮನೆಯವ್ರ ಚಿಕ್ಕಮ್ಮನ ಮಗನೂ ಬಂದಿದ್ದರು. ಹಾಗಾಗಿ ನಾವು 3 ಜನನ ನೋಡಿಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ದು. ಅವರು ಅಂದರೆ ನಮ್ಮ ಅತ್ತಿಗೆ ಮನೆಗೆ ಬಂದಿರೋದ್ರಿಂದ ನಮ್ಮ ಮನೆಯವ್ರು ಕೇಳ್ತಾಯಿದ್ರು, ಎಷ್ಟು ದಿನ ರಜಾ, ಯಾವಾಗ ಹೋಗ್ತೀಯಾ ಅಂತ ಎಲ್ಲ ಕೇಳ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ವಿ. ಮತ್ತು ನೋಡ್ತಾ ಇರ್ಬೋದು ನೀವು, ತುಂಬಾ ಜನ ಇದ್ದರು, ಮಾತ್ರ ತುಂಬ ರಶ್ ಇತ್ತು. ಸಫಾರಿ ಅಂತೂ ತುಂಬಾ ರಶ್ ಇತ್ತು. ಹಾಗಾಗಿ ನಾವು ಸಫಾರಿಗೆ ಏನು ಹೋಗಲಿಲ್ಲ. ಮತ್ತು ಇನ್ನೊಂದು ನಾವು ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೇ ಬಂದಿದ್ದು, ಯಾಕಂದರೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು. ತುಂಬ ಜನ ಇದ್ದರು. ನಾನು ಅಂದ್ಕೊಂಡೆ ನಮ್ಮಾಗೆ ಪೂಜೆ ಮಾಡಲ್ವಲ್ಲ, ಹಾಗಾಗಿ ಅವರು ಬಂದಿರ್ತಾರೆ ನೋಡಿಕೊಂಡು ಓಕೆ ಅಂತ ಅಂದ್ಕೊಂಡು. ಅಂದರೆ ಯಾವಾಗಲೂ ರಶ್ ಇರುತ್ತೆ. ನಾನು ನೋಡಿದ ಮಟ್ಟಿಗೆ ಇವತ್ತು ತುಂಬಾ ರಶ್ ಇತ್ತು. ಹಾಗೆ ನಾವು ಫಸ್ಟು ಸ್ಟಾರ್ಟಿಂಗ್ ಹೋಗಿದ್ದೆ ಝೀಬ್ರಾ ನೋಡೋಕ್ಕೆ. ಝೀಬ್ರಾ ನೋಡ್ತಾ ಇರ್ಬೋದು. ಅದನ್ನು ನಾವು ಹೋಗಿದ ತಕ್ಷಣ ಕಾಣಿಸಲ್ಲ, ನಾವು ಒಂದು ಸ್ವಲ್ಪ ಕಣ್ಣಾಡಿಸ್ಬೇಕು. ಅದು ಎಲ್ಲೆಲ್ಲೋ ಇಲ್ಲ ಮಲಗಿರುತ್ತೆ, ಇಲ್ಲ ಗಿಡ ಮರ ಆಗಿರುತ್ತೆ, ನೋಡಬೇಕು ನಾವು. ಹಾಗೆಯೇ ಅಲ್ಲಿ ಪಕ್ಕದಲ್ಲೇ ಒಂದು ಹೂವಿನ ಗಿಡ ಇತ್ತು. ಅದು ಯಾವ ಹೂವು ಅಂತ ಸರಿಯಾಗಿ ನನಗೆ ಗೊತ್ತಾಗ್ತಿರ್ಲಿಲ್ಲ. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಅದು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು ಹೂವು ಅಂತ. ಹಾಗೆಯೇ ಅಲ್ಲಿ ಒಂದು ಚಿಕ್ಕ ಹುಡುಗ ಹಾವನ್ನ ಹಿಡ್ಕೊಂಡು ಹೋಗ್ತಾ ಇತ್ತು. ನಂಗೆ ಮೊದಲೇ ಹಾವು ಅಂದರೆ ತುಂಬಾ ಭಯ. ಅದೇ ನಿಜವಾದ ಹಾವಲ್ಲ, ಆದ್ರೂ ಒಂಥರ ಭಯ ಆಗುತ್ತೆ ನನಗೆ. ನೆಕ್ಸ್ಟು ಜಿರಾಫೆ ಹತ್ರ ಬಂದ್ವಿ. ಮುಂಚೆನೇ ಹೇಳ್ತಾಯಿದ್ರು ನಮ್ಮ ಮನೆಯವ್ರ ತಮ್ಮ, ನಾನು ಆಗ್ಲೇ ಬಂದೆ, ಜಿರಾಫೆಗೆ ಬಾವನ ಜೊತೆ ಸೊಪ್ಪು ತರೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾಯಿದ್ರು. ಮತ್ತು ನಾವು ಇಲ್ಲಿ ನೀಲಿ ಜಿಂಕೆ ಹತ್ರ ಬಂದ್ವಿ. ನೀಲಿ ಜಿಂಕೆ ಅಂತ ಅಲ್ಲೇ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ನೀಲಿ ಜಿಂಕೆ. ಹಾಗೆಯೇ ನೆಕ್ಸ್ಟ್ ನಾವು ಹುಲಿ ಹತ್ರ ಹೋದ್ವಿ. ಅದು ಏನಂತ ಅಂದರೆ, ಆ ಹುಲಿ ಎದ್ದೇಳೋವರ್ಗು ನಮ್ಮ ಮನೆಯವರು ವೀಡಿಯೋ ಮಾಡ್ತಾನೇ ಇದ್ದರು. ತುಂಬ ಟೈಮು ಆಯಿತು ವೀಡಿಯೋ ಮಾಡಿ, ಒಂದು 15-20 ನಿಮಿಷ ಆಯಿತು ವೀಡಿಯೋ ಮಾಡೋಕ್ಕೆ. ಅದು ಏಳಲೇ ಇಲ್ಲ.
ನಮ್ಮ ಮನೆಯವ್ರು ಅವಾಗ ತಮಾಷೆ ಮಾಡ್ತಾಯಿದ್ರು. ಹಾಗೆಯೇ ಹುಲಿ ನಾನು ಫ್ರೆಂಡು ಗೊತ್ತಾ, ನನ್ನ ತಮ್ಮನ ಥರ ನನ್ನ ಬೆಸ್ಟ್ ಫ್ರೆಂಡು. ನಾನು ಹೇಳಿದ ಮಾತು ಕೇಳುತ್ತೆ ಹಾಗೆ ಹೀಗೆ ಅಂದ್ಕೊಂಡು ತಮಾಷೆ ಮಾಡಿಕೊಂಡು ಅಲ್ಲೇ ನಿಂತಿದ್ರು. ಅಂತೂ ಇಂತೂ ಆ ಹುಲಿ ಎದ್ದು ನೆಡ್ಕೊಂಡು ಹೋಗ್ತಾ ಇತ್ತು. ಅಂದರೆ ಇನ್ನೊಂದು ಹುಲಿ ಮಲಗಿತ್ತಲ್ಲ ಅದ್ರ ಹತ್ರ ಹೋಗ್ತಾ ಇತ್ತು. ಅಂತೂ ಅದು ಎದ್ದು ನಡೆಯೋವರೆಗೂ ವೀಡಿಯೋ ಮಾಡೋದನ್ನ ನಿಲ್ಲಿಸಲೇ ಇಲ್ಲ. ವೀಡಿಯೋ ಮಾಡ್ತಾನೇ ಇದ್ದರು. ನಾನು ಎಷ್ಟೋ ಸಲ ಬಾ ಹೋಗೋಣ ಅಂತಂದ್ರೂ ಬರ್ತಾ ಇರಲಿಲ್ಲ. ಅಂತೂ ಆ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡ್ರು, ನೋಡ್ತಾ ಇರ್ಬೋದು ನೀವು. ಹಾಗೆಯೇ ನೆಕ್ಸ್ಟು ನಾವು ಕರಡಿ ಹತ್ರ ಬಂದು ಆ ಪೋಸ್ ನೋಡ್ತಾ ಇರ್ಬೋದು ನೀವು ಹೇಗಾಗಿದೆ ಅಂತ. ನಂಗೆ ಅದು ನೋಡಿ ತುಂಬಾ ನಗು ಬಂತು. ಹಾಗೆಯೇ ಈ ಪಕ್ಷಿ ಹತ್ರ ಬಂದು ಉಷ್ಟ್ರ ಪಕ್ಷಿ, ಅಂದರೆ ಇಲ್ಲಿ ಮುಂದೆನೇ ಒಂದಿತ್ತು, ಅದು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಅಷ್ಟನ್ನು ಮಾತ್ರ ವೀಡಿಯೋ ಮಾಡಿಕೊಂಡು. ನೆಕ್ಸ್ಟ್ ಇಲ್ಲೇನಂತ ಅಂದರೆ ಇದು ಯಾರನ್ನ ಕಾವಲು ಕಾಯ್ತಾ ಇರೋ ಥರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇತ್ತು. ಹಾಗೆಯೇ ಇದೊಂದು ವೀಡಿಯೋ ಮುಗಿಸ್ಕೊಂಡು ಇಲ್ಲಿ ಬಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮುಂದೆ ಬಂದು. ಯಾಕಂದರೆ ನನಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ, ಫುಲ್ ಕಾಲೆಲ್ಲ ನೋವಾಗ್ಬಿಟ್ಟಿತ್ತು, ಹಸ್ತ ಎಲ್ಲ ಉರಿ ಬರ್ತಾಯಿತ್ತು. ಹಾಗಾಗಿ ನಾನು ಬೇಗ ಹೋಗೋಣ ಮನೆಗೆ, ಆಗ್ತಾಯಿಲ್ಲ, ನನಗೆ ತುಂಬ ತಲೆನೋವ್ತಿದೆ, ಬಿಸಿಲು ತುಂಬಾ ಇತ್ತು. ಹಾಗಾಗಿ ಬೇಗ ಹೋಗೋಣ ಅಂತ ಅಂದೆ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಬೋಟಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬೋಟಿಂಗಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಬೋಟಿಂಗ್ ಹೋದ್ವಿ. ನಾನು ಅಲ್ಲಿಗೆ 1 ಇಯರ್ ಬ್ಯಾಕ್ ಹೋಗಿದ್ದೆ. ಫುಲ್ ಚೇಂಜ್ ಆಗಿದೆ, ಅಂದರೆ ಮುಂಚೆ ಥರ ಇಲ್ಲ, ಇವಾಗ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಮುಂದೆ ವೀಡಿಯೋ ಬರುತ್ತೆ ನೋಡ್ಬೋದು ನೀವು. ಅಲ್ಲಿ ಆ ಸೈಡೆಲ್ಲ ಗಿಡಗಳೆಲ್ಲ ನೀರೆಲ್ಲ ಕಾಣಿಸ್ತಾ ಇದೆಯಲ್ಲ, ಆ ಥರ ಎಲ್ಲ ಸೆಟ್ಟಿಂಗ್ಸ್ ಇರಲಿಲ್ಲ ಅಲ್ಲಿ. ಇವಾಗ ಒಂದು 3-4 ಕಡೆ ಆ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ನಾನು ಸಾಕು ಹೋಗೋಣ ಅಂತ ಹೇಳ್ತಾ ಇದ್ದೆ. ಅಂದರೆ ನಾವು ಬೋಟಿಂಗ್ ಬಂದು ತುಂಬಾ ಟೈಮ್ ಆಗಿತ್ತು, ಸಾಕು ಟೈಮ್ ಆಯಿತು ಹೋಗೋಣ ಅಂತಲೇ ಇದ್ದೆ. ನಮ್ಮ ಮನೆಯವ್ರು ನಿಧಾನಕ್ಕೆ ಹೋಗ್ತಾಯಿದ್ರು. ಅಂತೂ ಇಂತೂ ನಾವು ಬೋಟಿಂಗಿಂದ ಇಳಿದ್ಬಿಟ್ಟು ನೆಕ್ಸ್ಟು ಆನೆ ಹತ್ರ ಬಂದು ಆನೆಗಳನ್ನ ನೋಡ್ತಾ ಇರ್ಬೋದು. ಮೇವು ತಿಂತಾ ಇದ್ದೋ. ಹಾಗೆಯೇ ಸ್ವಲ್ಪ ಆನೆನ ನೋಡ್ಕೊಬಿಟ್ಟು ನಾನಂತೂ ನಮ್ಮ ಮನೆಯವ್ರಿಗೆ ತುಂಬ ಕಟ ಕೊಟ್ಬಿಟ್ಟೆ, ಬೇಗ ಹೋಗೋಣ ಮನೆಗೆ, ಆಗ್ತಾಯಿಲ್ಲ, ತುಂಬಾ ತಲೆ ನೋವ್ತಾ ಇತ್ತು. ಹಾಗೆ ಬೇಗ ಹೋಗೋಣ ಅಂತ ಹಿಂಸೆ ಕೊಡ್ತಾ ಇದ್ದೆ. ಹಾಗೆಯೇ ಬೇಗ ಎಲ್ಲ ವೀಡಿಯೋನು ಮಾಡ್ಕೊಬಿಟ್ಟು ಹಾಗೆಯೇ ಬೇಗ ಹೊರಟ್ವಿ. ಬಾಯ್ ಬಾಯ್. देखो लास्ट टाइम याद है लाइन और हम लोग गाड़ी बोर्ड पड़ा ಅಲ್ಲಿ ಒಂದು ಚಿಕ್ಕ ಹುಡುಗ ಸಿಂಹಕ್ಕೆ ಬಾಯ್ ಹೇಳ್ತಾ ಇತ್ತು. ಬಾಯ್ ಹೋಕೆ ಅದು ಸಿಂಹದ ಸೌಂಡ್ ಕೇಳಿಬಿಟ್ಟು ತುಂಬಾ ನಕ್ಕಿದ್ದೀನಿ. ನೆನೆಸ್ಕೊಂಡು ತುಂಬಾ ನಗು ಬರ್ತಾಯಿತ್ತು. ಇದೊಂಥರ ಸ್ಟ್ಯಾಚ್ಯೂ ಥರ ಕೂತಿತ್ತು. ನೆಕ್ಸ್ಟ್ ಇಲ್ಲಿ ನಾವು ಇದೊಂದು ವೀಡಿಯೋಗೆ ಕೊನೆ ಮಾಡ್ದೋ. ಯಾಕಂದರೆ ನಂಗೆ ತುಂಬ ಸುಸ್ತಾಗ್ತಾಯಿತ್ತು. ಹಾಗಾಗಿ ನಾನು ಈ ವಿಡಿಯೋ ಸಾಕು, ಇದೊಂದು ವೀಡಿಯೋ ಕೊನೆ ಮಾಡು ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ನನಗೆ ತುಂಬಾ ತಲೆನೋಯ್ತಾಯಿತ್ತು. ಹಾಗಾಗಿ ನಾವು ಮನೆಗೆ ಹೊರಟ್ಬಿಟ್ಟು ಬಂದು, ಮತ್ತು ಇನ್ನೂ ತುಂಬ ಹಾವು ಮತ್ತು ಪಕ್ಷಿಗಳೆಲ್ಲ ಇದ್ದವು. ಅದು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮನೆಗೆ ಹೊರಟ್ಬಿಟ್ಟು ಬಂದು. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.